ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ KP ಎಕ್ಸ್ಟೆಂಡ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿರುವಂತಹ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಒಂದು ಅಧ್ಯಾಯದಲ್ಲಿ ಪುಟ್ಟ ಸಂಖ್ಯೆ 5ರ ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡೋಣ. ಬನ್ನಿ. 10ರ ಭೂಮಿಯಲ್ಲಿ ವಿಶೇಷ ಗುಂಡಿಗಳನ್ನು ಹೊಂದಿರುವ ವಿಶೇಷ ಕ್ಯಾಲ್ಕುಲೇಟರ್ಗಳಿವೆ. ಯೋಚನಾಭರಿತ ಸಾವಿರಗಳಲ್ಲಿ 10,000 ಇರುವ ಒಂದೇ ಒಂದು ಗುಂಡಿ ಇದೆ. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು? ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕ್ಯಾಲ್ಕುಲೇಟರ್ ಕಾಣ್ತಾ ಇದೆ ಅಲ್ವ ಮಕ್ಕಳೇ. ಒಂದು ಗುಂಡಿಯನ್ನು ಒತ್ತಿದ್ರೆ 1000 ಅಂತ ಅರ್ಥ. ಹಾಗಾದರೆ 3,000ಕ್ಕೆ ಎಷ್ಟು ಗುಂಡಿಗಳನ್ನು ಒತ್ತಬೇಕು? 3 ಬಾರಿ ಗುಂಡಿಯನ್ನು ಒತ್ತಬೇಕು. ಈಗ 10,000 ಇದ್ದರೆ ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕು? ಒಂದು ಗುಂಡಿಯನ್ನು ಒತ್ತಿದ್ರೆ 1000. ಹಾಗಾದರೆ 10,000 ಬರಬೇಕಂದ್ರೆ ನಾವು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ವಿದ್ಯಾರ್ಥಿಗಳೇ? 10 ಬಾರಿ, ಹೌದಲ್ವಾ? ಅದೇ ರೀತಿ 53,000 ಬರಬೇಕಾದ್ರೆ ಎಷ್ಟು ಬಾರಿ ಒತ್ತಬೇಕು? 53 ಬಾರಿ. 90,000 ಬರಬೇಕಂದ್ರೆ 90 ಬಾರಿ ಗುಂಡಿಯನ್ನು ಒತ್ತಬೇಕು. 1,00,000 ಅಂತಂದರೆ 100 ಬಾರಿ ಗುಂಡಿಯನ್ನು ನಾವು ಒತ್ತಬೇಕಾಗುತ್ತೆ ಮಕ್ಕಳೇ. 100 ಬಾರಿ ಈ ಗುಂಡಿಯನ್ನು ಒತ್ತಿದಾಗ ಎಷ್ಟು ಬರುತ್ತೆ? 1,00,000 ಬರುತ್ತೆ. ಹಾಗಾದರೆ 153 ಬಾರಿ ಗುಂಡಿಯನ್ನು ಒತ್ತಿದ್ರೆ ಎಷ್ಟು ಬರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳೋದು. 1,53,000 ವಿದ್ಯಾರ್ಥಿಗಳೇ, 1,53,000 ಬರಬೇಕಂದ್ರೆ ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು? 153 ಬಾರಿ ಗುಂಡಿಯನ್ನು ಒತ್ತಬೇಕು. ಅದೇ ರೀತಿ ಇಲ್ಲಿ ಬನ್ನಿ ಮಕ್ಕಳೇ, 1,00,000 ಆಗಲು ಎಷ್ಟು ಸಾವಿರಗಳು ಬೇಕು? 1,00,000 ಆಗಬೇಕಂದ್ರೆ ಎಷ್ಟು ಸಾವಿರ? ಇಲ್ಲಿ ನೋಡ್ರಿ, ಇದು 1,00,000 ಅಲ್ವಾ ವಿದ್ಯಾರ್ಥಿಗಳೇ? ಇಲ್ಲಿ ಸಾವಿರಗಳು ಎಷ್ಟು ಬೇಕು? ಹಾಗಾದರೆ 100 ಸಾವಿರಗಳು ಬೇಕು. ಹೌದಲ್ವ ಮಕ್ಕಳೇ? ಎಷ್ಟು ಬೇಕು ನಮಗೆ? 100 ಬೇಕು. ಆನಂತರ 2ನೇ ಪ್ರಶ್ನೆ ನೋಡ್ರಿ. ಬಳಲಿರುವ 10ಗಳಲ್ಲಿ +10 ಇರುವ ಒಂದೇ ಒಂದು ಗುಂಡಿದೆ. ಈ ಕ್ಯಾಲ್ಕುಲೇಟರಲ್ಲಿ ಒಂದು ಸಲ ಒಂದು ಗುಂಡಿಯನ್ನು ಒತ್ತಿದ್ರೆ 10. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು? 500. 500 ಆಗಬೇಕಂದ್ರೆ 10 ಎಷ್ಟು ಬೇಕು ಗುಂಡಿಗಳು? 10 ಎಷ್ಟು ಗುಂಡಿಗಳನ್ನು ಒತ್ತಿದಾಗ 500 ಆಗುತ್ತೆ? 50 ಬಾರಿ ಗುಂಡಿಯನ್ನು, 10ರ ಗುಂಡಿಯನ್ನು 50 ಬಾರಿ ಒತ್ತಿದಾಗ 500 ಆಗುತ್ತೆ ಮಕ್ಕಳೇ. ಹಾಗೆ 780 ಆಗಬೇಕಂದ್ರೆ 10ರ ಗುಂಡಿಗಳು ಎಷ್ಟು ಬೇಕು? 78 ಬಾರಿ ನಾವು 10ರ ಗುಂಡಿಯನ್ನು ಒತ್ತಬೇಕು. ಅದೇ ರೀತಿ 1000 ಆಗಬೇಕಂತಂದರೆ 10ರ ಗುಂಡಿಗಳನ್ನು ಎಷ್ಟು ಒತ್ತಬೇಕು? 100 ಗುಂಡಿಗಳನ್ನು, 100 ಬಾರಿ ಒಂದು ಗುಂಡಿಯನ್ನು 100 ಬಾರಿ ಒತ್ತಬೇಕಾಗತ್ತೆ. ಹಾಗೆ 3,700 ಆಗಬೇಕಂತಂದರೆ ಎಷ್ಟು ವಿದ್ಯಾರ್ಥಿಗಳೇ? ಎಷ್ಟು ಸಲ ಒತ್ತಬೇಕು? 370 ಬಾರಿ ಗುಂಡಿಯನ್ನು ಒತ್ತಬೇಕು. ಹಾಗೆ 10,000 ಆಗಬೇಕಂದ್ರೆ ಎಷ್ಟು ಸಾರಿ ಒತ್ತಬೇಕು? 1000 ಬಾರಿ ನಾವು ಗುಂಡಿಯನ್ನು ಒತ್ತಬೇಕು. 1000 ಬಾರಿ. 1,00,000 ಆಗಬೇಕಂದ್ರೆ ಎಷ್ಟು ವಿದ್ಯಾರ್ಥಿಗಳೇ? ಎಷ್ಟು ಸಾರಿ ನಾವು 10ರ ಗುಂಡಿಯನ್ನು ಒತ್ತಬೇಕು? 1,00,000 ಆಗಬೇಕಂದ್ರೆ ಎಷ್ಟು ಬಾರಿ ಒತ್ತಬೇಕು? 10,000 ಬಾರಿ ನಾವು ಗುಂಡಿಯನ್ನು ಒತ್ತಿದಾಗ 1,00,000 ನಮಗೆ ಕಾಣಿಸುತ್ತೆ. ಅದೇ ರೀತಿ 435 ಬಾರಿ ಗುಂಡಿಯನ್ನು ಒತ್ತಿದಾಗ ನಮಗೆ ಎಷ್ಟು ಬರುತ್ತೆ ಅಂತ. 10ರ ಗುಂಡಿಗಳಂತಂದ್ರೆ 4,350 ಬರ್ತದೆ. 3rd ಒನ್, ಚೊಕ್ಕದಾದ ನೂರುಗಳಲ್ಲಿ ಒಂದೇ ಒಂದು 100ರ ಗುಂಡಿ ಇದೆ. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು? ಈ ಒಂದು ಕ್ಯಾಲ್ಕುಲೇಟರಲ್ಲಿ 100 ಬಟನ್ ಇದೆ. 4 ನೂರುಗಳು ಬರಬೇಕಂದ್ರೆ ಈ ಬಟನನ್ನು ಎಷ್ಟು ಬಾರಿ ಒತ್ತಬೇಕು ವಿದ್ಯಾರ್ಥಿಗಳೇ? 4 ಬಾರಿ ಈ ಬಟನನ್ನು ಒತ್ತಬೇಕು. ಅದು 3,700 ಬರಬೇಕಂತಂದರೆ ಈ 100ರ ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕು? 37 ಬಾರಿ ಬಟನನ್ನು ಪ್ರೆಸ್ ಮಾಡಬೇಕು. 10,000 ಬರಬೇಕಂದ್ರೆ 100ರ ಬಟನನ್ನು ಎಷ್ಟು ಬಾರಿ ಪ್ರೆಸ್ ಮಾಡಬೇಕು? 100 ಬಾರಿ ಪ್ರೆಸ್ ಮಾಡಿದಾಗ ಎಷ್ಟು ಬರುತ್ತೆ? 10,000 ಬರುತ್ತೆ. ಹಾಗೆ 53,000 ಬರಬೇಕಂದ್ರೆ ಎಷ್ಟು ಬಾರಿ ಒತ್ತಬೇಕು? 530 ಬಾರಿ. ಹಾಗೆ 90,000 ಬರಬೇಕಂದ್ರೆ ಎಷ್ಟು ಬರಬೇಕು? 900 ಬಾರಿ 100ರ ಗುಂಡಿಗಳನ್ನು ಪ್ರೆಸ್ ಮಾಡಬೇಕು. ಹಾಗೆ 97,600 ಬರಬೇಕಂತಂದ್ರೆ 976 ಬಾರಿ 100ರ ಗುಂಡಿಯನ್ನು ಪ್ರೆಸ್ ಮಾಡಿದಾಗ 97,600 ಬರುತ್ತೆ. ಅದೇ ರೀತಿ 1,00,000ವನ್ನು ನೀವು 100ರ ಬಟನಿಂದ ಪ್ರೆಸ್ ಮಾಡಬೇಕಂದ್ರೆ 1000 ಬಾರಿ ನೀವು ಅದನ್ನು ಪ್ರೆಸ್ ಮಾಡಬೇಕು. ಹಾಗೆ 582 ಬಾರಿ ಇದನ್ನು ಪ್ರೆಸ್ ಮಾಡಿದಾಗ 100ರ ಬಟನನ್ನು ಪ್ರೆಸ್ ಮಾಡಿದಾಗ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳು? ನಿಮಗೆ 58,200 ಬರುತ್ತೆ. ಹಾಗೆ 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 10,000 ಮಾಡಲು 100 ನೂರುಗಳು ಬೇಕಾಗ್ತವೆ. 100 ನೂರುಗಳ ಅವಶ್ಯಕತೆ ಇದೆ. ಅದೇ ರೀತಿ 1,00,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 1,00,000ವನ್ನು ಮಾಡಲು 1000 ನೂರುಗಳ ಅವಶ್ಯಕತೆ ಇದೆ.
ಕೆ ಪ್ರಶ್ನೆ ನೋಡಿರಿ ವಿದ್ಯಾರ್ಥಿಗಳು ಎಷ್ಟು ಯಾವ ರೀತಿ ಕೇಳಿದ್ದಾರೆ. ಚೊಕ್ಕದಾದ ನೂರುಗಳು ಹೇಳುತ್ತವೆ, ಬಳಲಿರುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ತೋರಿಸಲಾಗದ ಕೆಲವು ಸಂಖ್ಯೆಗಳಿವೆ, ಆದರೆ ಅವುಗಳನ್ನು ನಾನು ತೋರಿಸಬಲ್ಲೆ. ಈ ಹೇಳಿಕೆ ಸತ್ಯವೇ? ಯೋಚಿಸಿ ಮತ್ತು ಪರಿಶೋಧಿಸಿ. ಹೌದು ವಿದ್ಯಾರ್ಥಿಗಳು, ಇದು ನಿಜ. 10ರ ಬಟನ್ನ ನಾವು ಒತ್ತಿದಾಗ ನಾವು ದೊಡ್ಡ ಸಂಖ್ಯೆಗಳನ್ನು ಪಡಿಬೇಕಂತಂದ್ರೆ ತುಂಬ ಸರಿ 10ರ ಬಟನನ್ನು ಪ್ರೆಸ್ ಮಾಡಿದಾಗ ಮಾತ್ರ ನಮಗೇನು ಸಿಗುತ್ತೆ ಅಂತಂದ್ರೆ ದೊಡ್ಡ ಸಂಖ್ಯೆ ಸಿಗುತ್ತೆ. ಆದರೆ 100ರು ಏನು ಮಾಡ್ತಾವೆ ಅಂತಂದ್ರೆ 100ರ ಅಪವರ್ತನಗಳನ್ನು ಆರಾಮಾಗಿ ನಾವು ಪ್ರೆಸ್ ಮಾಡ್ಬೋದು. ಹಾಗೆ 1000ವನ್ನು ನಾವು ತೊಗೊಂಡ್ರೆ ಅಂದರೆ ಯೋಜನಾಭರಿತ ಸಾವಿರಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಬರೀ ದೊಡ್ಡ ಸಂಖ್ಯೆಗಳನ್ನು ಮಾತ್ರ ತೋರಿಸಲಿಕ್ಕೆ ಸಾಧ್ಯ, ಅತಿ ಚಿಕ್ಕ ಸಂಖ್ಯೆಗಳನ್ನು ತೋರಿಸೋದಿಲ್ಲ. ಹಾಗಾದರೆ 10 ಮತ್ತು 1000ದ ನಡುವಿರುವಂತಹ 100 ಚಿಕ್ಕ ಸಂಖ್ಯೆಗಳನ್ನ ತೋರಿಸಲು ಹಾಗೂ ದೊಡ್ಡ ಸಂಖ್ಯೆಗಳನ್ನು ತೋರಿಸಲು ಅದು ಅತ್ಯಂತ ಅನುಕೂಲವಾಗಿದೆ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ವಿದ್ಯಾರ್ಥಿಗಳೇ. ನೀವು ಇದನ್ನು ಹೇಳಿಕೆ ರೂಪದಲ್ಲಿ ಆನ್ಸರನ್ನು ಬರಿಬೇಕು.